ಎಲ್ಲ ಗೈಸ್ ಎಲ್ಲ ಆಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ವೀಡಿಯೋ ಹೋಗಿ ಶುರು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ದಿವಿತ್ ಅವ್ರಿಗೆ ರಜಾ ಇದೆ, ಮನೆಯಲ್ಲಿದ್ದಾರೆ ಇವತ್ತು. ದಿವಾ ಸ್ಕೂಲಿಗೆ ರಜಾ ಕೊಟ್ಟಿದ್ದಾರಲ್ಲ, ಖುಷಿನಾ ಬೇಜಾರ ನಿಂಗೆ? ಖುಷಿನಾ? ನೆನ್ನೆ ಎಲ್ಲ ಬೇಜಾರು, ನಾಳೆ ರಜಾ ಅಂತ ಹೇಳ್ತಿದ್ದ ಗೈಸ್. ನಮ್ಮ ಮನೇಲಿ ಇವತ್ತ ಚಪಾತಿ ಮಾಡಿದ್ದಾರೆ. ನಮ್ಮ ದಿವಂಗೆ ಇಷ್ಟವಾಗಿರೋ ಟೊಮೊಟೊ ಗೊಜ್ಜು. ದೂರ ಹೋಗು ಪಾಪು ನೀನು, ನಾವು ವಿಡಿಯೋ ಮಾಡೋಕೆ ಬರ್ಬೇಡ. ಆಯ್ತು, ನೀನು ತಿಂತ ಇದೆಯಾ ತೋರಿಸ್ಬೇಕಾ? ಏನದು ಖುಷಿ? ಅದೇನು ನೀನು ತಿಂತ ಇರೋದು? ಚಪಾತಿ ಜೊತೆಗೆ ಟೊಮೊಟೊನಾ? ಹೆಂಗ್ ಮಾಡಿದಾಳೆ ಅಮ್ಮ ಟೊಮೊಟೊ ಗೊಜ್ಜ? ಆಯ್ತು ಬಿಡು, ಮಾತಾಡೋ ನೀನು, ಕಿತಾಪತಿ ಮಾಡ್ಬೇಡ ಅಲ್ಲಿ. ನೀನು ಬ್ಯಾಡ್ ಬಾಯ್ ಗೈಸ್. ಬನ್ನಿ ನಮ್ಮ ನವಿ ಅವ್ರನ್ನ ಮಾತಾಡ್ಸೋಣ. ಬನ್ನಿ ಗೈಸ್, ನಮ್ಮ ಗಾನವಿ ಅವರು ಚಪಾತಿ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಬಿಸಿ ಬಿಸಿ ಚಪಾತಿ. ಥ್ಯಾಂಕ್ ಯು. ಓ ಏನ್ರಿ ಇದು ಅಡುಗೆ ಮನೆ? ಚಪಾತಿ ಓದ್ತದ ಇದು, ರೊಟ್ಟಿ ಓದ್ತ ತಾನೆ? ಸಾಕು ಬಿಡ್ರಿ, ಇಲ್ಲ ಇಷ್ಟೊಂದು ಸಾಕು ಬಿಡ್ರಿ, ಒಂದು ನಾಳೆ ಆಯ್ತವೆ, ಮಧ್ಯಾಹ್ನಕ್ಕೆ ಆಗುತ್ತೆ. ನಮ್ಮ ನವಿಗೋಸ್ಕರ ಹಾಗಲಕಾಯಿ ಪಲ್ಯ ಗೈಸ್. ನನಗಿಷ್ಟ ಇಲ್ಲ, ನನಗೆ ಟೊಮೊಟೊ ಗೊಜ್ಜು. ಇವಳಿಗೆ ಇಷ್ಟ ಗೈಸ್ ಹಾಗಲಕಾಯಿ, ಅದಕ್ಕೆ ಮಾಡ್ಕೊಂಡವಳೆ. ಇಷ್ಟ ಅಂತ ಏನಿಲ್ಲ, ನನಗಿಷ್ಟ ಇಲ್ಲ. ಅದೇ ತಂದ್ಬಿಟ್ಟಿದ್ದೀನಲ್ಲ, ವೇಸ್ಟ್ ಆಗೋದ್ರಿಂದ ಮಾಡ್ಕೊಂಡವಳೆ ಅನ್ಸುತ್ತೆ. ಹೌದಾ? ಹೆಂಗೋ ನೋಡು, ಮಡಗು ಸಂಜೆ ನನಗೆ ಆಗುತ್ತೆ ಅಂತ ಟೊಮೊಟೊ ಗೊಜ್ಜು ಮಾಡಿಲ್ಲ ಗೈಸ್. ಸಖತ್ತಾಗಿತ್ತು ರೊಟ್ಟಿ. ಅದನ್ನೂ ಇವನು ಅವನೆಲ್ಲ ಗೈಸ್, ಇವನು ಕಿತ್ತಾಡ್ಕೊಂಡು ತಿಂದಿದ್ದು. ಆಮೇಲೆ ಅದಕ್ಕೆ ಇವತ್ತು ಟೊಮೊಟೊ ಗೊಜ್ಜೆ ಮಾಡಿದ್ದಾಳೆ. ಟೊಮೊಟೊ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ. ಬೇವ್ರನ್ನ ಸುರಿಸ್ಬಿಟ್ಟು ಅರೊಳಿಕೆ ಆಮೇಲೆ ತಗೋಗಿ ಒರ್ಸ್ಕ. ಓಕೆ ಗೈಸ್, ತಿನ್ನೋಣ ಬನ್ನಿ. ಇವಾಗ ನಾವು ಹಾಕೊಳ್ಳಿ, ನಮಗೆ ಬನ್ನಿ ಗೈಸ್ ಹಾಕೊಳ್ಳೋಣ ನಾವು. ನೋಡಿ ಗೈಸ್, ಸಾಸಿವೆ ಬೆಳೆಸಿರೋದು ನಮ್ಮ ನವಿಯವರು. ಖಾಲಿ ಪಾರ್ಟ್ ಇತ್ತು, ಯಾವ್ದು ಗಿಡಗಳೇ ಇರ್ಲಿಲ್ಲ, ಅದಕ್ಕೆ ಸಾಸಿವೆ ಹಾಕಿದ್ವಿ. ಅದು ಬೆಳ್ದೇ ಇರ್ಲಿಲ್ಲ. ನಮ್ಮ ನೀರ್ ಹಾಕೋರೆ ಕ್ಲೀನಾಗೆ ಇರೋವರೆಗೂ ಅದು ಬೆಳಕತ್ತು. ಕೊಡಿ ಚಪಾತಿ. ಪಲ್ಯ ನಿನ್ನೆ ವಿಡಿಯೋಗೆ ಮೊನ್ನೆ ವಿಡಿಯೋಗೆಲ್ಲ ತುಂಬ ಕತ್ತಾಗಿ ಸಪೋರ್ಟ್ ಮಾಡಿದ್ದೀರಾ ಗೈಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ನವಿ ಹತ್ತಿರೋದಕ್ಕೆ ನೀವು ಫೀಲ್ ಮಾಡ್ಕೊಂಡಿದ್ದೀರಾ, ನಂಗೋಳು ಬಂತು. ತುಂಬಾ ಜನ ಕಮೆಂಟ್ ಹಾಕೋರೆ. ಎಲ್ಲರಿಗೂ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಹತ್ತಿರಲ್ಕಲ್ಲ ಸಪೋರ್ಟ್ ಮಾಡಿರೋದಕ್ಕೆ. ನಾನು ಎಷ್ಟು ಕೇಳಿದೀನಿ ಗೊತ್ತಾ ಗೈಸ್, ಎಡಿಟ್ ಮಾಡಿ ಹತ್ತಿರೋದೆಲ್ಲ ಹಾಕ್ಬಿಡಿ ಅಂತ. ತುಂಬ ಎಡಿಟ್ ಮಾಡ್ಬಿಟ್ಟು ಹಾಕಿರೋದು, ಅಷ್ಟು ಕಡಿಮೆ ಹಾಕಿದ್ದೀನಿ. ಇನ್ನು ಇಲ್ಲಾಂದರೆ ಇವಳು ಕೊಡೋ ಅಂತ ತೊಳೋದೆಲ್ಲ ಹಾಕಿದರೆ ಅಷ್ಟೇ. ಸೊ ನೋಡಿ ಗೈಸ್, ಇವಾಗ ತಿಂಡಿ ತಿಂದು ಇವಾಗಿನ ಜಸ್ಟ್ ಮುಗಿಸಿದ್ದೀವಿ. ನಮ್ಮ ಮಕ್ಕಳು ಬನ್ನಿ ಆಚೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನಮ್ಮ ನವಿ ತರಕಾರಿ ತಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಈ ಬಿಸಿಲಲ್ಲಿ ಹೊರಗಡೆ ಹೋಗೋದಂದ್ರೆ ಎಷ್ಟು ಹಿಂಸೆ ಅಲ್ಲ ಗೈಸ್. ಅದಕ್ಕೆ ಮನೆ ಹತ್ರನೇ ಬುಕ್ ಮಾಡೋಕ್ಕೆ ಬರ್ತಾರೆ. ಆಫರ್ ಏನೋ ಇತ್ತು ಝೆಪ್ಟೋದಲ್ಲಿ, ಸೊ ಬುಕ್ ಮಾಡೋಣ, ಇಲ್ಲಿ ಬರುತ್ತೆ. ಸೊ ಹಾಗೆ ಪಕ್ಕದ ಮನೆಗೆ ಯಾರೋ ಬಂದರು ಗಾಯ್ಸ್, ತುಂಬ ಜನ. ಡೋರ್ ತೆಗೆದ್ಬಿಟ್ಟು ಹೋದರು. ನಡಿ ಒಳಗೆ, ನೀವು ಸ್ಲಿಪ್ಪರ್ ಹಾಕೊಂಡು ರೆಡಿ ಆಗಿಬಿಡ. ಅಲ್ಲಿ ಝೆಪ್ಟೋಯಿಂದ ಬುಕ್ ಮಾಡ್ತೀನಿ ನಾವೇ, ಏನೇನು ಬೇಕು ಅಂತ ಹೇಳ್ಬಿಡು. ಹಿಂಗೆ ಅನ್ನೋತಿ ಬರುತ್ತೆ 5 ಮಿನಿಟ್ಸಲ್ಲಿ. ಯಾಕೆಂದರೆ ಝೆಪ್ಟೋ ನಮ್ಮ ಮನೆ ಪಕ್ಕನೇ ಇದೆ ಗೈಸ್, ಅದಕ್ಕೋಸ್ಕರ. ಇಲ್ಲೇ ಬುಕ್ ಮಾಡಲಾ? ಬಿಡು, ಯಾರ ಬಂದರು ಬರ್ತಾರೆ. ಬುಕ್ ಮಾಡಿ 8 ನಿಮಿಷ ಆಯಿತು ಗೈಸ್, ಬರ್ತಾಯಿದೆ ಆಲ್ರೆಡಿ ತರಕಾರಿನ ಝೆಪ್ಟೋಲಿ. ಯಾಕೆಂದರೆ ನಮ್ಮ ಮನೆ ಪಕ್ಕನೇ ಇರೋದು ಝೆಪ್ಟೋದು ಅಂಗಡಿ, ಅದರಿಂದ ತಂದು ಕೊಡ್ತಾರೆ ಬೇಗನೆ ಜಲ್ದಿ. ನಾವೇನು ತರಕಾರಿ ಅಂಗಡಿಗೆ ಹೋಗೋದು ಬೇಕಾಗಿಲ್ಲ, ಆಫರ್ ಇರುತ್ತೆ ನಾವು ಏನೇ ತಗೊಂಡ್ರು. ಅದರಿಂದ ಇಲ್ಲೇ ಬುಕ್ ಮಾಡ್ತಾಯಿದ್ವಿ. ತರಕಾರಿ ಅಂಗಡಿಗೆ ಹೋದರೂ ಅಷ್ಟೇ ಆಗುತ್ತೆ. ಇಲ್ಲಿ ಬಂದು ಯುವರ್ ಆರ್ಡರ್ ಇಸ್ ಅರೈವ್ಡ್ ಅಂತ ಬಂತು ಗೈಸ್. ಬನ್ನಿ ಇಸ್ಕೊಂಬರ. ಇಲ್ಲಿಗೆ ಮೇಕೆ ಬರೋಕ್ಕೆ ಹೇಳೋಣ, ಅವರು ಬ್ಯಾಗ್ ತಗೊಂಬಂದಿರಲ್ಲ, ಅದಕ್ಕೆ ಅವ್ರಿಗೆ ಇಲ್ಲಿ ಬರೋಕ್ಕೆ ಹೇಳಬೇಕು. ನೋಡಿ ಗೈಸ್, ಕೆಳಗಡೆ ಬಂದಿದ್ದಾರೆ. ಇದೇ ಬೈಕು, ಈ ಬೈಕ್ ಹೋಯ್ತಿದ್ದಲ್ಲ ಅದ್ರ ಪಕ್ಕ ಇದೆಯಲ್ಲ, ಅದು ಮೇಲ್ಗಡೆ ಬರೋಕ್ಕೆ ಹೇಳಿದ್ದೀನಿ. ಬನ್ನಿ, ಇಲ್ಲಿಗೆ ಬರ್ತಾರೆ. ನಾನೇ ಕೆಳಗಡೆ ಹೋಗ್ತಿದ್ದೆ ಗೈಸ್, ಆದರೆ ಅವರು ಇತ್ತಂದಿರಲ್ಲ ಬ್ಯಾಗು.
ಇಲ್ಲಿ 3rd ಫ್ಲೋರ್ ಗಂಟೆ ಲಿಫ್ಟ್ ಇದೆಯಲ್ಲ, ಇಲ್ಲಿಂದ ನಡ್ಕೊಂಬತ್ತೀರಿ. ಬ್ಯಾಗ್ ತಗೊಳ್ಳಿ, ಬ್ಯಾಗು ಇಲ್ಲಿಗೆ ಬರೋಕ್ಕೆ ಹೇಳೋಣ. ಇಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೋಬೇಕು, ಅಲ್ಲೇ ನಿಂತ್ಕೋಬೇಕು. ಇಲ್ಲ, ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬರ್ತಾರೆ. ನಡಿ ಮೇಲೆ, ನಡಿ 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 ಬರ್ತಾರೆ, ನಡೀರಿ ಮೇಲೆ. ನಾನು ಮೇಲೆ ಹೋಗ್ತೀನಿ, ಕರ್ಕೊಂಬನಿ. ನೋಡಿ ಗೈಸ್, ಕರ್ಕೊಂಬನಿ ಅಂದರೆ ಇವ್ರ ಮೇಲೆ ಹೋಗ್ತಾರೆ. ನಡಿ ಮೇಲೆ, ನಾನು ಕರ್ಕೊಂಬತ್ತೀನಿ, ನಡಿಯೋ. ಹೋಗ್ರಲ್ಲ, ನಾನು ಹೋಗ್ತೀನಿ. ನೋಡಿ ಗೈಸ್, ಹೇಳಿದ ಮತ್ತೆ ಕೇಳಲ್ಲ. ನೀ ಕರ್ಕೊಂಬ ನೀನು ದಿವಿ. ಕರ್ಮ ಕಾಣಪ್ಪ ಗೈಸ್. ಬೈ ಕಡೆ ನೀನು ಇಲ್ಲೇ ಇರೋ, ನಾನು ಹೋಗಿ ಕರ್ಕೊಂಬರ್ತೀನಿ. ನಡಿ, ಸರಿಯಾಗಿಡಿ, ಲೆಕ್ಕ ಮಾಡ್ಕೋ. ಕೆಳಗೆ ಮಡಗು. ಫೈನಲಿ ಒಂದು ಬ್ಯಾಗ್ ತರಕಾರಿ ಬಂತ ಗಾಯ್ಸ್. ಹಾಂ, ಬಾ ತರಕಾರಿ ಇಸ್ಕೊ ಬಾ. ಒಲೆ ಐಸ್ ಕ್ರೀಮ್ ಇಲ್ಲ ಅಂತ ಹೋಗಿ ಮುನ್ಸ್ಕೊಂಡು ಹೋಗಿದ್ದಲ್ಲ ಗೈಸ್. ಫಸ್ಟ್ ಇಲ್ಲಿ ತರಕಾರಿ ತಗೋ ಬಾ, ಆಮೇಲೆ ಬಿಡಿಸ್ಕೊಡ್ತೀನಿ ನಾನು. ಇಷ್ಟು ತರಕಾರಿಗೆ ಗಾಯ್ಸ್ 500 ರೂಪಾಯಿ ಆಗಿದೆ ಒಂದು ಬ್ಯಾಗಿಗೆ. ನಮ್ಮ ಮನೆಗೆ 10 ಡೇಸ್ ಬರುತ್ತೆ. 500 ರೂಪಾಯಿಗೆ 3 ಐಸ್ ಕ್ರೀಮ್ ಫ್ರೀ ಗೈಸ್. ಶಪ ಆಫರು. 500 ರೂಪಾಯಿಂದ ಏನಾರು ಬುಕ್ ಮಾಡಿದ್ರೆ 100 ರೂಪೀಸ್ ಆಫ್ ಆಗುತ್ತೆ. ಅದಕ್ಕೋಸ್ಕರ 30 ರೂಪೀಸ್ ಇದು, 35, 33 ಇದೆ ಇದರಲ್ಲಿ. ಅಲ್ಲಿ ನೋಡಿ ಗೈಸ್, ಅವನು ಅವ್ರ ಅಮ್ಮಂದು ಐಸ್ ಕ್ರೀಮ್, ಅವ್ರ ಅಮ್ಮಂಗೆ ಚಾಕ್ಲೇಟ್ ಐಸ್ ಕ್ರೀಮ್ ಇಷ್ಟ. ಅವನೇ ಹೇಳ್ಬಿಟ್ಟು ಚಾಕ್ಲೇಟ್ ಐಸ್ ಕ್ರೀಮ್ ತರಿಸು ಅಂತವ. ಇವಾಗ ಅವನೇ ತಿಂತಿದ್ದಾನೆ ಗೈಸ್. ಮೋಸ ಅಲ್ವಾ ಮಗನ ಇದು? ಆಯ್ತು ಬಿಡು, ಅಮ್ಮ ನಿನ್ನ ಜೊತೆ ಮಾತಾಡೋದು. ನೋಡಿ ಗೈಸ್, ಫೈನಲಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಡಿವೈಡ್ ಮಾಡಿಕೊಂಡು. ಬೇಜಾರಲ್ಲಿ, ಇಲ್ಲದ ಮನಸ್ಸಲ್ಲಿ ಅವ್ರ ಮಗ ತಿಂದಿರೋದ್ರಿಂದ ಕವರ್ ಬಿಚ್ಕೊಂಡು ತಿನ್ನೋ. ಬೇಸಿಗೆ ಮುಗೀತು, ಲಾಸ್ಟ್ ಅಂತ ಕೊಡ್ಸಿದ್ದೀನಿ ಗೈಸ್ ಐಸ್ ಕ್ರೀಮ್, ಹೋಗ್ಲಿ ಪಾಪ ಅಂತ. ಅದೆಲ್ಲ ನೆಕ್ತಾರಾ? ನೋಡಿ ಗೈಸ್, 500 ರೂಪೀಸ್ಗೆ ಇಷ್ಟು ತರಕಾರಿ ಕೊಟ್ಟಿದ್ದಾರೆ. ಎಲ್ಲದು ಆಫರ್ ಇತ್ತು. ನಾನು ತುಂಬ ದಿನ ಆಗಿತ್ತು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡ್ತಿರಲಿಲ್ಲ, ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ರು. ಅದಕ್ಕೆ ಇಲ್ಲಿ ಮನೆ ಹತ್ರನೇ ಹೋಗಿ ತರ್ತಿದ್ದೆ. ಅದಕ್ಕೆ ನಾನು ಮತ್ತೆ ಹೊಸ್ದಾಗಿ ತಗೊಳ್ಳಿ ಅಂತ ಅವರು ಆಫರ್ ಕೊಟ್ಟಿದ್ರು. ನಾವೆಂತಾರಂದ್ರೆ ಹೇಳಿ, ಆಫರ್ ಮಾತ್ರ ಯೂಸ್ ಮಾಡ್ಕೋತೀವಿ, ಮತ್ತೆ ನೆಕ್ಸ್ಟ್ ಮನೆ ಹತ್ರನೇ ಹೋಗಿ ತಗೋತೀವಿ, ಮತ್ತೆ ಆಫರ್ ಕೊಡ್ತಾರೆ ಅವಾಗ. ಹಂಗೆ ಮಾಡ್ಬೇಕು ಇವ್ರಿಗೆ. ಇದು ಹಣ್ಣು ಗೈಸ್, ಇದು ಅವಾಕೋಡ ಅಂತಾರಲ್ಲ ಅದು, ಆಪಲ್ಲು, ದ್ರಾಕ್ಷಿ ಅನಿಸುತ್ತದು, ಸಪೋಟ, ಬನಾನ, ಇಷ್ಟು ಹಣ್ಣುಗಳು. ಇನ್ನು ಮಿಕ್ಕಿದ್ದೆಲ್ಲ ತರಕಾರಿ. ಸೌತೆಕಾಯಿ. ಇಲ್ಲೆಲ್ಲ ರೈಟ್ ಜಾಸ್ತಿ ಗೈಸ್. ತರಕಾರಿ ರೈಟು ಅಂಗಡಿಗೆ ಹೋಗಿ ಕೇಳಿದೆ, ಇಷ್ಟೂ ಬರೋಲ್ಲ. 500 ರೂಪಾಯಿ ನಾವು ಕೊಡ್ತೀವಿ ಅಂದರೆ. ಟೊಮೊಟೊನೇ 50 ರೂಪಾಯಿ ಹಾಕುತ್ತೈತೆ, ಕ್ಯಾರೆಟು 70-80 ರೂಪಾಯಿ ಕೆಜಿ, ಆಲೂಗಡ್ಡೆ 40 ರೂಪಾಯಿ ಕೆಜಿ. ಇದು ಎಲ್ಲ ಇಲ್ಲಿ ಬಿದ್ದಿರೋದೆಲ್ಲ ಎಷ್ಟು ಕಾಸ್ತು? 5 ರೂಪಾಯಿ 10 ರೂಪಾಯಿ ಆ ಥರ ಒಂದೊಂದು ಪ್ಯಾಕೆಟು. ಇದರಲ್ಲಿ ರೈಟ್ ಜಾಸ್ತಿ ಅಂದರೆ ಈ ಆಪಲ್ ಒಂದೇ 100 ರೂಪೀಸ್ ಇತ್ತು ಅದರಲ್ಲಿ. ಮಿಕ್ಕಿದೆಲ್ಲ ಕಡಿಮೆ. ಇನ್ನೊಂದೇನು ಅಂದರೆ ತುಂಬ ಸ್ಪೀಡಾಗಿ ತಂದು ಕೊಡ್ತಾರೆ, ಫಾಸ್ಟಾಗಿ. ನಮ್ಮ ಮನೆ ಹತ್ರ ಇರೋದ್ರಿಂದ ತಂದು ಕೊಡ್ತಾರೇನೋ, ಎಲ್ಲರಿಗೂ ಹೆಂಗೆ ತಂದು ಕೊಡ್ತಾರೋ ಗೊತ್ತಿಲ್ಲ. ನಾವು ಬೆಳಗ್ಗೆ ಹೊತ್ತು ತಿಂಡಿ ಮಾಡ್ಬೇಕಾದ್ರೆ ಏನಾರು ಇಲ್ಲ ಅಂದರೆ ಟಕ್ಕಂತ ಬುಕ್ ಮಾಡ್ಬೋದು. ಹಾಲು ಈ ಥರ ಎಲ್ಲ ಸೇಮ್ ಪ್ರೈಸ್ ಇರುತ್ತೆ. 100 ರೂಪೀಸ್ ಒಳಗಡೆ ಏನು ಬುಕ್ ಮಾಡೋಂಗಿಲ್ಲ. 100 ರೂಪೀಸ್ ಮೇಲೆ ಬುಕ್ ಮಾಡಿದ್ರೆ ನಿಮ್ಗೇನು ಎಕ್ಸ್ಟ್ರಾ ಚಾರ್ಜ್ ಮಾಡೋಲ್ಲ ಗೈಸ್. ಏನ್ರಿ ಇಷ್ಟೊಂದು ತರಕಾರಿ ತರಿಸ್ಬಿಟ್ಟಿದ್ದೀರಾ? ಆಮೇಲೆ ತರಕಾರಿ ಫ್ರಿಜ್ ಬಗ್ಗೆ ತೆಗೀರಿ, ಒಂದೊಂದಾಗಿ ಕೊಡ್ತಾಳೆ ಅಮ್ಮ, ತೊಗೊಂಡೋಗಿರಿ. ಓಪನ್ ಮಾಡಿ ಇಡಿ. ಇಲ್ಲ ಹಂಗೆ ಇಡಲ್ಲ, ಓಪನ್ ಮಾಡಿ ಇಡೋಣ. ಓಪನ್ ಮಾಡಿ ಬಾಕ್ಸ್ಗೆ ಹಾಕಿ ಇಡಿ. ಅಂದರೆ ಫ್ರೀ ಇದ್ದಂಗೆ ಮಾಡ್ಕೊಂಡ್ರಾಗುತ್ತೆ ಅಂತ. ಜೋರಾಗಿ ಮಾತಾಡ್ಬೇಕು, ನಂಗೆ ಕೇಳಿಸಲ್ಲ. ಇವಾಗ ಫ್ರೀ ಇಲ್ಲ, ಫ್ರೀ ಇದ್ದಂಗೆ ಹಾಕೊಳ್ಳೋಣ. ಅದೇ ಬಿಡು, ಆಮೇಲೆ 2 ಸಲ ಏನಕ್ಕೆ ಆಮೇಲೆ ಜೋಡಿಸ್ಕೊಳ್ಳಿರೋದು ಬಿಡಿ. ಅಂದರೆ ಅಮ್ಮ ಕೊಟ್ಟು ತಗೊಂಡೋಗಿಡಿ. ಏನು ಅಡುಗೆ ಇವಾಗ? ಚಪಾತಿನೇ. ಅದೇ ಮಿಕ್ಕೈತಾ? ತಡಿ ಪಾಪು
ಹಣ್ಣೆಲ್ಲ ತರಿಸ್ಬಿಟ್ಟಿದ್ದೀರಾ? ಎಸ್ ದ್ರಾಕ್ಷಿ ಹಣ್ಣು ದಿವ ಕೇಳ್ತಾ ಇದೆ ಅದಕ್ಕೆ. ಎಂತೀವಾ ಒಣಗಿ ಇಡ್ತಿಡು. ದ್ರಾಕ್ಷಿ ಬೇಕಿತ್ತಂತ ಅವನಿಗೆ. ಅಪ್ಪಾ ಅಯ್ಯೋ ನಮ್ಮ ಖುಷಿ ಸೌಂಡ್. ಯಪ್ಪ ನುಗ್ಗೆಕಾಯಿ ನೋಡು ಚಿಕ್ಕ ಚಿಕ್ಕದಾಗ ಚೆನ್ನಾಗೈತೆ. ಬಲ್ತೋಗಿಲ್ಲ ಎಳೆದು. ಇದೆಲ್ಲ ಹಂಗಂಗೆ ಇಡು ಪಾಪು. ಸ್ವಲ್ಪ ಕತೆ ಹೇಳ್ಬಿಡು ಹೋಗು. ದಿವಿ ಇದನ್ನ ಹಂಗೆ ಇಡು. ಹಂಗೆ ಇಡು. ಮೂರನ್ನ ಒಟ್ಟಿಗೆ ಹಾಕಿಡೆ. ಹಾ ತೊಂಡೆಕಾಯಿನ ಮೂರನ್ನ ಒಟ್ಟಿಗೆ ಹಾಕಿಡು. ದಿವಿ ಇದನ್ನ ಹಂಗೆ ಇಡು. ಕ್ಯಾರೆಟ್ ಏನ್ರಿ ಹಿಂಗ್ ತರ್ಸಿದೀರಾ? ಒಂದು ಕೊಳ್ತಾಗೈತೆ ನೋಡೋದು. ಹಾಳಾಗೈತೆ. ಬಿಸಾಕೋದೊಂದು ಮುಂಚೆನೆ ಯಾವಾಗ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ, ನೋಡ್ದಲ್ಲ ಹಾಕೋ. ಖುಷಿ ತೊಳಿಬೇಕು ಅದನ್ನ, ಹಂಗೆ ತಿನ್ಬಾರ್ದು. ತೊಳಿಬೇಕು. ನಾನು ತೊಳ್ಕೊಡ್ತೀನಿ ಸುಂದಿರು. ತೊಳ್ಕೊಡ್ತೀನಿ ಸುಂದಿರು. ತೊಳಿಬೇಕು ತೊಳಿಬೇಕು ತೊಳಿಬೇಕು. ತೊಳ್ಕೊ ಇಲ್ಲಿ ಬಂದು ತೊಳಿಬೇಕು ತೊಳಿಬೇಕು. ಖುಷಿ ಸುಮ್ಮನಿರು, ತೊಳ್ಕೊಬಿಟ್ಟು ಕೊಡ್ತೀವಿ. ಬಾಯಿ ಏನೋ ದಿವಾ ಅದೇನು ಮಾಡ್ಕೊಂಡಿದ್ದೆ ಬಾಯೆಲ್ಲ. ಐಸ್ ಕ್ರೀಮು ತೊಳ್ಕೊಂಡೆ ಇಲ್ಲ. ಅವ್ರ ಅಮ್ಮಂಗೆ ಈ ಥರ ಹೆಲ್ಪ್ ಮಾಡ್ಕೊಡೋದಂದ್ರೆ ಇಷ್ಟ ಆಗೈಸಿ ಇವ್ರಿಗೆ. ನೋಡಿ ಗೈಸ್, ಗಿಡಕ್ಕೆ ನೀರು ಹಾಕಕ್ಕೆ ಬಂದಿದ್ದೀನಿ. ನಮ್ಮ ಖುಷಿ ಬಂದಿದ್ದಾನೆ. ಅಪ್ಪ ಏನು ಮಾಡ್ತಿದ್ಯಪ್ಪ ಅಂದ್ಕೊಂಡು. ಏನು ಖುಷಿ? ಏನೂ ಇಲ್ವಾ? ನಮ್ಮ ನವಿ ಹಾಕಿರೋದು ಏನು ಗಿಡ ಹೇಳಿ ಗೈಸ್? ಇದು ಹಸಿರು ಮೆಣಸಿನಕಾಯಿ. ಒಂದೇ ತವ ಇಷ್ಟೊಂದು ಬೀಜ ಹಾಕಿದ್ದಾರೆ. ಚೆನ್ನಾಗಿ ಉಟ್ಕೊಂಡಿದೆ. ದೂರಕ್ಕೆ ಹಾಕಿದರೆ ಒಂದು 10 ಕಾಯಿ ಬಿಟ್ಟಿರೋದು. ನೋಡಿ ಗೈಸ್, ಇದೆಲ್ಲ ಕುತ್ಕೊಂಡು ಜೋಡಿಸ್ಕೊತಾ ಇದ್ದಾರೆ ನಮ್ಮ ಗಾನವಿಯವರು. ನೋಡಿ ಗೈಸ್, ಇದು ದ್ರಾಕ್ಷಿನ ಫ್ರಿಡ್ಜಲ್ಲಿ ಇಟ್ಟಿದ್ರು ಅನ್ಸುತ್ತೆ. ನೀರು ಹುಡ್ಕೋತಾ ಇದೆ. ಇದನ್ನು ತೊಳೆದ್ಬಿಟ್ಟು ಇಡ್ಬೇಕು ಗೈಸ್, ಇಲ್ಲಾಂದರೆ ಇವ್ರು ಅವಾಗ ತಾನು ತಿಂತಾ ಇರ್ತಾರೆ. ಔಷಧಿ ಎಲ್ಲ ಹೊಡೆದಿರ್ತಾರಲ್ಲ ಗೈಸ್ ದ್ರಾಕ್ಷಿಗೆ. ಫ್ರಿಡ್ಜಲ್ಲಿ ಇತ್ತು ಅನ್ಸುತ್ತೆ, ಅದಕ್ಕೆ ವೈಟ್ ಥರ ಕಾಣಿಸ್ತಾ ಇದೆ. ಸೊ ಉಪ್ಪು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇಡೋಣ. ನಮ್ಮ ಖುಷಿ ನಂಬೋಕ್ಕಾಗಲ್ಲ, ಯಾವಾಗ ಬೇಕಾವಾಗ ತಾನು ತಿಂತಿರ್ತಾನೆ ಗೈಸ್. ಉಪ್ಪು ನೋಡಿ ಗೈಸ್, ಇವಾಗ ನೆನೆ ಹಾಕಿದ್ದೀನಿ. ಇದಕ್ಕಿನ್ನ ಸ್ವಲ್ಪ ಉಪ್ಪು ಹಾಕ್ಬೇಕು, ಅಡುಗೆ ಸೋಡಾ ಹಾಕ್ಬೇಕು. ಹಿಮ್ಮಾಳ ಆಡ್ತಾ ಇದ್ದಾರೆ ಗೈಸ್. ಅವ್ರ ಅಮ್ಮ ಏನು ಹೇಳ್ತಾರೆ ಅದನ್ನ ಹೇಳ್ತಾವೆ, ಕೇಳಿಸ್ಕೊಳ್ಳಿ ಹಂಗೆ. ಇಷ್ಟತಕ್ಕ ಹೇಳ್ತೀರಿ ಗೈಸ್. ವಿಡಿಯೋ ಮಾಡ್ತಿದ್ದಂಗೆ ಸ್ಟಾಪ್ ಮಾಡಿದ್ರು. ಎಂಥ ಕಿಲಾಡಿಗಳು ಅಂತೀರಾ.